ಲೋನ್ ಲೋನಿಗೆ ಲೋನ್ ಮಾಡಿ ಲೋನ್ ಪೇ ಮತ್ತೆ ಆಮೇಲೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ. ರೆಂಟ್ಸು ವಾಟರ್ ಬಿಲ್ಸ್, ಕರೆಂಟ್ ಬಿಲ್ಸ್. ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಲೈಕ್ ನಾನು ಎಕ್ಸ್ಪೆನ್ಸಸ್ ಮಾಡೋದ್ರಿಂದ ಮೇ ಬಿ ಲೈಕ್ ವಿತ್ ಯಾಕಂದ್ರೆ ನಮ್ಗೆ ರೆಂಟ್ಗಂತಾನೆ ಒಂದು 10K ಕೊಡ್ಬೇಕು, ಮತ್ತೆ ಮನೆಗೆ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಊಟ ಅದು ಇದೆಲ್ಲ ಒಂದ್ ಲೆವೆಲ್ ಐತ, ಅದಕ್ಕೆ ಈಗ ಮಿನಿಮಮ್ ನಾವ್ ಯಾವ ರೀತಿ ದುಡಿತೀವಿ ಆ ದುಡ್ಡನ್ನ ನಾವ್ ಯಾವ ರೀತಿ ಸೇವ್ ಮಾಡ್ಕೊಳ್ತೀವಿ, ಯಾವ ರೀತಿ ಬಳಸ್ತೀವಿ, ಅದ್ರ ಮೇಲೆ ನಾವು ಜೀವನ ಮಾಡ್ಬೇಕಾಗತ್ತೆ. ಜಸ್ಟ್ 1% ನೋಡ್ಕೊಳ್ಳೋ ಅಷ್ಟೇ, ಸೆಲ್ಫ್ ನ ಅಷ್ಟೇ ನೋಡ್ಕೋಬಹುದು. ಮತ್ತೆ ಬೇರೆಯವರಿಗೆ ಎಂತ ಸೇವಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಅಂದ್ರೆ ನಾವು ಹೇಗ್ ಖರ್ಚು ಮಾಡ್ಕೊಂಡು ಹೇಗ್ ಇದು ಮಾಡ್ಕೊಂಡ್ಬೇಕು ಆ ತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬ್ಯಾಂಗ್ಳೂರ್ ಅಂದ್ರೆ ಖರ್ಚು ಖರ್ಚಾಗೆ ಆಗುತ್ತೆ. ದ ವರ್ಡ್ ಕನ್ನಡ. ವೀಕ್ಷಕರೇ ನಮಸ್ಕಾರ. ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ವಿಶೇಷ ಕಾರ್ಯಕ್ರಮ ಸಿಂಪಲ್ ಆಗೊಂದು ಪ್ರಶ್ನೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಧೀರಜ್ ಕುಮಾರ್ ಶಿರ್ಸಿ. ಬನ್ನಿ ಇವತ್ತು ನಮ್ಮ ಸಿಂಪಲ್ ಆಗಿರೋ ಪ್ರಶ್ನೆನ ನಮ್ಮ ಬೆಂಗಳೂರಿನ ಮಹಾಜನತೆಗೆ ಕೇಳೋಣ. ಯಾವ ರೀತಿಯಾದಂತಹ ಸಿಂಪಲ್ ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಬನ್ನಿ ತಡ ಮಾಡೋದ್ ಬೇಡ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿ ರೀಲ್ಟರ್, ಬ್ಯಾಂಗ್ಳೂರ್ಸ್ ಟ್ರಸ್ಟೆಡ್ ರಿಯಲ್ ಎಸ್ಟೇಟ್ ಪಾರ್ಟ್ನರ್. ಬೆಂಗಳೂರಿನಲ್ಲಿ ಸೈಟ್, ಮನೆ, ವಿಲ್ಲಾ, ಅಪಾರ್ಟ್ಮೆಂಟ್ ಖರೀದಿ ಮಾಡೋದು ನಿಮ್ಮ ಕನಸಾಗಿದ್ದರೆ ಇವ್ರು ನಿಮಗೆ ರೇರಾ ಅಪ್ರೂವ್ಡ್ ಪ್ರಾಪರ್ಟೀಸ್ನ ಒಳ್ಳೆ ಬೆಲೆಗೆ ಡೀಲ್ ಮಾಡಿ ಕೊಡ್ತಾರೆ. ನೀವು ಪ್ರಾಪರ್ಟಿನ ಖರೀದಿ ಅಥವಾ ಮಾರಾಟಕ್ಕಾಗಿ ಕೂಡ ಇವರನ್ನ ಸಂಪರ್ಕ ಮಾಡ್ಬೋದು. ಸರ್ ನಮಸ್ತೆ, ನಿಮ್ಮ ಹೆಸರು? ಚೇತನ್ ಸರ್, ಯಾವ ಊರು, ಏನ್ ಮಾಡ್ತಾ ಇರೋದು? ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕು. ಓಕೆ, ಬ್ಯಾಂಗ್ಳೂರ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ 1 ವರ್ಷದಿಂದ ಆಗ್ತದೆ. ಸೊ ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಲಿಕ್ಕೆ ಒಂದ್ ತಿಂಗಳಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕು? ಅಂದ್ರೆ ನಾವು ಹೇಗ್ ಖರ್ಚು ಮಾಡ್ಕೊಂಡು ಹೇಗ್ ಇದು ಮಾಡ್ಕೊಂಡ್ಬೇಕು ಆ ತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಒಂದು 15 ಇಂದ 20 ಸಾವಿರ. 15 ರಿಂದ 20 ಸಾವಿರ ಇದ್ರೆ ಬ್ಯಾಂಗ್ಳೂರ್ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲೈಫ್ ನಡೆಸಬಹುದು. ಮೇಜರ್ ಆಗಿ ಎಲ್ಲಿ ದುಡ್ಡು ಖರ್ಚಾಗುತ್ತೆ ಬ್ಯಾಂಗ್ಳೂರಲ್ಲಿ? ಅಂದ್ರೆ ಮನೆ ಬಾಡಿಗೆ ಕಟ್ಟಕ್ಕೆ, ಕರೆಂಟ್ ಬಿಲ್, ಇದಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಓಕೆ, ಸೊ ನಿಮ್ ಪ್ರಕಾರ ಒಂದು 15-20 ಸಾವಿರ ಇದ್ರೆ ಜೀವನ ನಡೆಸಬಹುದು. ಮೇಡಮ್ ನಿಮ್ಮ ಹೆಸರು? ನಿಧಾ ಅಂತ. ಯಾವ ಊರು, ಏನ್ ಮಾಡ್ತಾ ಇರೋದ್ ಮ್ಯಾಮ್? ನಾನು ದಾವಣಗೆರೆಯಿಂದ ಪ್ರಾಪರ್ ಬಿಲಾಂಗ್ ಮಾಡೋದು. ಬಟ್ ಇಲ್ಲಿ ಹಾಗೆ ಟ್ರಾವೆಲಿಂಗಿಗೋಸ್ಕರ ಬಂದಿದೆ, ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು ಅದಕ್ಕೋಸ್ಕರ ಬಂದಿದೆ. ಸೊ ನಿಮ್ ಪ್ರಕಾರ ಮ್ಯಾಮ್ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಬೇಕು ಅಂದ್ರೆ ತಿಂಗಳಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕಾಗ್ಬೋದು? 15 to 20K ಬೇಕಾಗುತ್ತೆ. ಸೊ ಮೇಜರ್ ಆಗಿ ಎಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ? ಆಬ್ವಿಯಸ್ಲಿ ರೆಂಟಿಗೆ ಹೋಗುತ್ತೆ. ಸೆಕೆಂಡ್ ಟ್ರಾವೆಲಿಂಗಿಗೆ ಸ್ವಲ್ಪ ಬರ್ಬೋದು, ಮೆಟ್ರೋದಿಂದ ಲೈಕ್ ಟ್ರಾಫಿಕ್ ಕ್ಯಾಬಿಗೋಸ್ಕರ ಬರ್ಬೋದು. ಸೊ ಮಿನಿಮಮ್ 15K ಇದ್ರೆ ಸರ್ವೈವ್ ಆಗ್ಬೋದು ಬ್ಯಾಂಗ್ಳೂರ್? ಹಾ ಆಗ್ಬೋದು. ಜಸ್ಟ್ 1% ನೋಡ್ಕೊಳ್ಳೋ ಅಷ್ಟೇ, ಸೆಲ್ಫ್ ನ ಅಷ್ಟೇ ನೋಡ್ಕೋಬಹುದು. ಮತ್ತೆ ಬೇರೆಯವರಿಗೆ ಎಂತ ಸೇವಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬ್ಯಾಚುಲರ್ ಲೈಫ್ ಬೆಟರ್. ಹಾ ಓಕೆ ಸರ್ ನಮಸ್ತೆ, ನಿಮ್ಮ ಹೆಸರು? ಬಸವರಾಜ್ ಅಂತ. ಯಾವ ಊರು, ಏನ್ ಮಾಡ್ತಾ ಇರೋದು? ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಬಂಟ್ನೂರ್ ಅಂತ. ನಾವಿಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಕಂಠೀರವ ಸ್ಟೇಡಿಯಂ ಅಲ್ಲಿ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ವರ್ಷದಿಂದ ಬೆಂಗಳೂರು? ಸುಮಾರು 4-5 ವರ್ಷದಿಂದ ಇದೀನಿ ಬೆಂಗಳೂರು. ಸರ್ ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಲಿಕ್ಕೆ ಒಂದ್ ತಿಂಗಳಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕು ಸರ್? ತಿಂಗಳಿಗೆ ಅಂದ್ರೆ ನಾವು ಯಾವ ರೀತಿ ದುಡಿತೀವಿ ಅದ್ರ ಮೇಲೆ ನಾವು ಜೀವನ ಸಾಗಿಸ್ಬೇಕಾಗತ್ತೆ. ನಾವು ಯಾವ ರೀತಿ ದುಡಿತೀವಿ ಆ ದುಡ್ಡನ್ನ ನಾವು ಯಾವ ರೀತಿ ಸೇವ್ ಮಾಡ್ಕೊಳ್ತೀವಿ, ಯಾವ ರೀತಿ ಬಳಸ್ತೀವಿ, ಅದ್ರ ಮೇಲೆ ನಾವು ಜೀವನ ಮಾಡ್ಬೇಕಾಗತ್ತೆ. ಬಟ್ ನಮಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವು ಸಾಗಿಸ್ಬೇಕಾಗತ್ತೆ. ಇವಾಗ ಮಂತ್ಲಿ 50 ಸಾವಿರ ಇದ್ರೆ ಅದರಲ್ಲಿ ಒಂದು 20 ಸಾವಿರ ಖರ್ಚು ಮಾಡಿ 30 ಸಾವಿರ ಇಟ್ಕೋಬೇಕಾಗತ್ತೆ ಮುಂದೆ ನಡೆಸೋ ಜೀವನಕ್ಕೆ. ಇಷ್ಟೇ. ಓಕೆ, ಸೊ ನಿಮ್ ಪ್ರಕಾರ ನಾವು ಹೇಗ್ ಜೀವನ ನಡೆಸ್ತೀವಿ ಅದ್ರ ಪ್ರಕಾರ ನಮ್ ಸ್ಯಾಲ್ರಿ ಇರ್ಬೇಕಾಗತ್ತೆ ಅಷ್ಟೇ. ಬೆಂಗಳೂರು ಜೀವನನೇ ಇಷ್ಟು. ನಾವು ಯಾವ ರೀತಿ ಜೀವನ ನಡೆಸ್ತೀವೋ ಆ ರೀತಿ ಸ್ಯಾಲ್ರಿ ಇರಬೇಕು, ಕೈಯಲ್ಲಿ ಕೆಲಸ ಇರಬೇಕು, ದುಡ್ಡು ಇರಬೇಕು. ಅಂದ್ರೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗತ್ತೆ, ಇಲ್ಲ ಅಂದ್ರೆ ಜೀವನ ಮಾಡಕ್ ಆಗಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್. ಯಾವ ಊರು, ಏನ್ ಮಾಡ್ತಾ ಇರೋದು? ನಮ್ಮೂರು ಗುಲ್ಬರ್ಗ. ಇಲ್ಲೇನ್ ಮಾಡ್ತಾ ಇರೋದು? ಇಲ್ಲಿ ಜಾಬ್ ಮಾಡ್ತಾ ಇರೋದು. ಸರ್ ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಲೈಫ್ ನಡೆಸಲಿಕ್ಕೆ ಒಂದ್ ತಿಂಗಳಿಗೆ ಎಷ್ಟು ದುಡ್ಡು ಬೇಕಾಗ್ಬೋದು? ಇಲ್ಲಿ ಮಂತ್ಲಿ ಏನಿಲ್ಲ ಅಂದ್ರೆ 25,000 ಮ್ಯಾಲ ಸ್ಯಾಲ್ರಿ ಇರ್ಬೇಕ್ರಿ. ಅಂದ್ರೆ ಇಲ್ಲಿ ಜೀವನ ಮಾಡ್ಬೋದು. ಓಕೆ, ಯಾಕೆ ಸರ್ 25,000 ಮಿನಿಮಮ್ ಬೇಕಿಲ್ಲಿ? ಯಾಕಂದ್ರೆ ಇಲ್ಲಿ ಊಟ ಅದು ಇದೆಲ್ಲ ಒಂದ್ ಲೆವೆಲ್ ಐತ, ಅದಕ್ಕೆ ಈಗ ಮಿನಿಮಮ್ ಒಂದು 20,000 ರೂಮ್ ಅದ ಕಂಪ್ನಿದ ಸ್ಯಾಲ್ರಿ ಬಂದ್ರು 5,000 ನಾವು ಅದು ಹೊರಗ ಎಲ್ಲ ತಿರುಗ್ಬೋದು. ಅದಕ್ಕೆ 5,000 ಹೋದ್ರು ಒಂದು 25 ಇರ್ಬೇಕು ಸ್ಯಾಲ್ರಿ. ಎಲ್ಲಿ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಏನಾರ ಶಾಪಿಂಗ್ ಮಾಡಕ್ ಹೋದ್ರು ಅಷ್ಟೇ ಖರ್ಚಾಗುತ್ತೆ, ಇಲ್ಲರ ಹೊರಗೆ ಎಲ್ಲರ ಟ್ರಿಪ್ ಹೋದ್ರು ಖರ್ಚಾಗುತ್ತೆ. ಓಕೆ, ಸೊ 25 ಸಾವಿರ ಮಿನಿಮಮ್ ಬೇಕೇ ಬೇಕು. 25,000 30 ಇರ್ಬೇಕು. ಬೇಕೇ ಬೇಕು. ಓಕೆ ಬ್ರದರ್, ನಿಮ್ಮ ಹೆಸರು? ಬ್ರದರ್ ನಮ್ಮ ಹೆಸರು ಯುವರಾಜ್ ಅಂತ.
ಯಾವ ಊರು, ಏನ್ ಮಾಡ್ತಾ ಇರೋದು? ನಮ್ದು ತಾಯ್ಲೂರು. ನಾನು ಸ್ಟಡೀಸ್ ಮಾಡ್ತಾ ಇದ್ದೀನಿ. ಓಕೆ ಬ್ರದರ್, ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಬೇಕು ಅಂದ್ರೆ ಮಿನಿಮಮ್ ಒಂದ್ ತಿಂಗಳಿಗೆ ಎಷ್ಟು ದುಡ್ಡು ಬೇಕು ಬ್ರೋ? ನನ್ನ ಪ್ರಕಾರ ಅಂದ್ರೆ ಒಂದು 50K ಇರಬೇಕು. ಯಾಕಂದ್ರೆ ನಮ್ಗೆ ರೆಂಟ್ಗಂತಾನೆ ಒಂದು 10K ಕೊಡಬೇಕು, ಮತ್ತೆ ಮನೆಗೆ ಕೊಡಬೇಕು, ಮತ್ತೆ ನಮಗೆ ಊಟ ಅದು ಇದು ಬಟ್ಟೆ ಎಕ್ಸ್ಪೆನ್ಸಸ್ ಇರುತ್ತಲ್ಲ. ಸೊ ಮಿನಿಮಮ್ 50,000 ಆದ್ರೂ ಬೇಕು ಅಂತೀರಾ ಬ್ಯಾಂಗ್ಳೂರಲ್ಲಿ? ಬೇಕು. ಸೊ ಮೇಜರ್ ಆಗಿ ಎಲ್ಲಿ ಖರ್ಚು ಆಗುತ್ತೆ ಬೆಂಗಳೂರಲ್ಲಿ? ಮೇನ್ ಅಂದ್ರೆ ಅದೇ ನಮ್ಮ ರೆಂಟ್ಗೆ ಹೋಗ್ಬಿಡತ್ತೆ, ಮತ್ತೆ ಫುಡ್ಡು, ಕ್ಲಾತ್ಸ್, ಟ್ರಾವೆಲಿಂಗ್. ಮೇಡಮ್, ನಿಮ್ಮ ಹೆಸರು? ಅಮೂಲ್ಯ. ಯಾವ ಊರು, ಏನ್ ಮಾಡ್ತಾ ಇರೋದು? ನಮ್ದು ದೊಡ್ಡಬಳ್ಳಾಪುರ. ರೈಟ್ ನಾವು ನಾನೀಗ ವರ್ಕ್ ಮಾಡ್ತೀನಿ. ಓಕೆ ಮೇಡಮ್, ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಲೈಫ್ ನಡೆಸಲಿಕ್ಕೆ ಒಂದ್ ತಿಂಗಳಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕು ಮ್ಯಾಮ್? ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಲೈಕ್ ನಾನು ಎಕ್ಸ್ಪೆನ್ಸಸ್ ಮಾಡೋದ್ರಿಂದ ಮೇ ಬಿ ಲೈಕ್ ವಿತ್ 15 to 20,000 ಇದ್ರೂ ಲೈಕ್ ಜೀವನ ನಡೆಸ್ಬೋದು. ಮೇಜರ್ ಆಗಿ ಎಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ? ರೆಂಟಿಗೆ ಹೋಗ್ಬೋದು, ಏನಾದ್ರೂ ಲೈಕ್ ಅಂದ್ರೆ ಓನ್ ಹೌಸ್ ಇಲ್ಲ ಅಂದ್ರೆ ರೆಂಟೆಡ್, ಅದ್ರ ಬಿಟ್ರೆ ಇನ್ನೆಲ್ಲ ಲೈಕ್ ಓಕೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ ಪ್ರಕಾರ 20K ಇದ್ರೆ ಸಾಕು ತಿಂಗಳಿಗೆ? ಬ್ರೋ, ನಿಮ್ಮ ಹೆಸರು? ನಿಜಾಮುದ್ದೀನ್. ಯಾವ ಊರು, ಏನ್ ಮಾಡ್ತಾ ಇರೋದು? ಇವಾಗ MCA PGCET ಬರ್ತಾ ಇರೋದು ಇವಾಗ. ಸೊ ಬ್ರದರ್, ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಲಿಕ್ಕೆ ಒಂದ್ ತಿಂಗಳಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕಾಗ್ಬೋದು? 35+. ಯಾಕೆ? ರೆಂಟ್ಸು, ವಾಟರ್ ಬಿಲ್ಸ್, ಕರೆಂಟ್ ಬಿಲ್ಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್. ಸೊ ಮಿನಿಮಮ್ 35+ ಬೇಕೇ ಬೇಕು ಅಂತೀರಾ? ಇಲ್ಲಾಂದ್ರೆ ಕಷ್ಟ ಬೆಂಗಳೂರಿನಲ್ಲಿ ಜೀವನ ನಡೆಸೋದು? ತುಂಬಾ ಕಷ್ಟ. ಓಕೆ. ಸೊ ಮೇಜರ್ ಆಗಿ ಎಲ್ಲಿ ಖರ್ಚಾಗತ್ತೆ ಅನ್ಸುತ್ತೆ ನಿಮ್ಗೆ? ಇದು ರೆಂಟು, ಕ್ಲಾತ್ಸು, ಶಾಪಿಂಗ್ಸು, ಟ್ರಾವೆಲ್ ಎಕ್ಸ್ಪೆನ್ಸಸ್ಸು. ಮೇಡಮ್, ನಿಮ್ಮ ಹೆಸರು? ಅನುಷಾ. ಯಾವ ಊರು, ಏನ್ ಮಾಡ್ತಾ ಇರೋದು? ಕಾರ್ಕಳ, ಫಿಸಿಯೋಥೆರಪಿಸ್ಟ್. ಓಕೆ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇರೋದು? 1 year. ಈಗ ಕರೆಂಟ್ಲಿ ಶಿವಮೊಗ್ಗದಲ್ಲಿದ್ದೇನೆ. ಈಗ ಜಸ್ಟ್ ವಿಸಿಟಿಗೆ ಬಂದಿದ್ದೆ. ಸೊ ಮ್ಯಾಮ್, ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಬೇಕು ಅಂದ್ರೆ ಒಂದ್ ತಿಂಗಳಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕಾಗ್ಬೋದು ಮ್ಯಾಮ್? ಮಿನಿಮಮ್ ಅಂದ್ರೆ ನಮ್ಮ ಎಕ್ಸ್ಪೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ನನಗೆ ಆಲ್ಮೋಸ್ಟ್ ಒಂದು 20 ಅಂದ್ರೆ ರೂಮ್ ರೆಂಟ್ ಎಲ್ಲ ಸೇರಿಸಿ 20 ಬೇಕಾಗುತ್ತೆ. ಓಕೆ. ಮೇಜರ್ ಆಗಿ ಎಲ್ಲಿ ಖರ್ಚಾಗುತ್ತೆ ಎಕ್ಸ್ಪೆನ್ಸಸ್ ಬೆಂಗಳೂರಲ್ಲಿ? ಲೋನ್ ಮಾಡಿ ಲೋನ್ ಪೇ, ಮತ್ತೆ ಹೋಟೆಲ್ಸ್ ಎಲ್ಲ ಹೋದ್ರೆ ಶಾಪಿಂಗ್. ಸೊ ನಿಮ್ ಪ್ರಕಾರ ಮಿನಿಮಮ್ 20 ಆದ್ರೂ ಇರ್ಬೇಕು ಬ್ಯಾಂಗ್ಳೂರಲ್ಲಿ? ನಂದು ಡಿಪೆಂಡ್ ಹೇಳಿದ್ ನಾನು, ನಂದಷ್ಟೇ, ಬೇರೆಯವ್ರದ್ದು. ಅದೇ ನಿಮ್ ಪ್ರಕಾರ? ನನ್ನ ಪ್ರಕಾರ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸರ್ ನಮಸ್ತೆ, ನಿಮ್ಮ ಹೆಸರು? ಬಸವರಾಜ್ ಅಂತ ಸರ್. ಯಾವ ಊರು, ಏನ್ ಮಾಡ್ತಿರೋದು? ನಮ್ದು ಸೌದತ್ತಿ ಸರ್. ಬ್ಯಾಂಗ್ಳೂರ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಇವಾಗ ಒಂದು 5 months ಆಯ್ತು ಸರ್. ಓಕೆ. ಸೊ ಸರ್, ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಲಿಕ್ಕೆ ಒಂದ್ ತಿಂಗಳಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕಾಗ್ಬೋದು ಸರ್? 15,000 to 18,000 ಆದ್ರೆ ಸರ್. ಮಿನಿಮಮ್ 15,000 to 18,000 ಬೇಕು. ಸೊ ಮೇಜರ್ ಆಗಿ ಎಲ್ಲಿ ಖರ್ಚಾಗತ್ತೆ ಬ್ಯಾಂಗ್ಳೂರಲ್ಲಿ ದುಡ್ಡು ಅಂತೀರಾ? ರೂಮ್ ರೆಂಟ್ ಸರ್, ಆಮೇಲೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ. ಸೊ ನಿಮ್ ಪ್ರಕಾರ ಬೆಂಗಳೂರಲ್ಲಿ 15,000 to 20,000 ಮಿನಿಮಮ್ ಆದ್ರೂ ಬೇಕು ಜೀವನ ನಡೆಸೋದು? ಓಕೆ. ಬ್ರೋ, ನಿಮ್ಮ ಹೆಸರು? ಯುವರಾಜ್ ಅಂತ. ಯಾವ ಊರು, ಏನ್ ಮಾಡ್ತಾ ಇರೋದು? ಮುಳ್ಬಾಗ್ಲು. ನಾನು ಇವಾಗ ಡಿಗ್ರಿ ಫೈನಲ್ ಇಯರ್. ಓಕೆ. ನಿಮ್ ಪ್ರಕಾರ ಬ್ಯಾಂಗ್ಳೂರ್ನಲ್ಲಿ ಜೀವನ ನಡೆಸಲಿಕ್ಕೆ ಮಿನಿಮಮ್ ಒಂದ್ ತಿಂಗಳಿಗೆ ಎಷ್ಟು ದುಡ್ಡು ಬೇಕಾಗ್ಬೋದು? 30+ ಬ್ರೋ. ಯಾಕೆ ಬ್ರೋ? ಇವಾಗ ಇರಬೇಕಂದ್ರೆ ನಾರ್ಮಲ್ ಆಗಿ ಇರ್ಬೇಕಂದ್ರೆ ಒಂದು ರೂಮ್ ಬೇಕು, ಪ್ಲಸ್ ನಮ್ಗೆ ಏನ್ ಬೇಕು, ನಮ್ದು ಏನ ತಗೊಬೇಕಾದ್ರೆ ಏನಾದ್ರು ಮನಿ ಇರ್ಲೇಬೇಕು ಫಸ್ಟ್, ಮತ್ತೆ ಕ್ಲಾಸ್ ತಗೋಬೇಕು, ಎಲ್ಲ ಇರ್ಲೇಬೇಕಲ್ವಾ ಬ್ರೋ? ಸೊ ಬ್ಯಾಂಗ್ಳೂರ್ ಅಂದ್ರೆ ಖರ್ಚು ಆಗೇ ಆಗುತ್ತೆ. ಊರಲ್ಲಿದ್ರೆ ಅಷ್ಟು ಖರ್ಚು ಬರಲ್ಲ ಬ್ರೋ. ಸೊ ಬ್ಯಾಂಗ್ಳೂರಲ್ಲಿ ಮಿನಿಮಮ್ 30,000 ಬೇಕೇ ಬೇಕು. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತು ನಾವು ಕೇಳಿದಂತಹ ಸಿಂಪಲ್ ಪ್ರಶ್ನೆಗೆ ಜನ ನೀಡಿದಂತಹ ಸಿಂಪಲ್ ಉತ್ತರಗಳು. ಇದೇ ತರಹದ ಫನ್ ಫೀಲ್ಡ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಾಗಿ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.